ಬಾಗಲಕೋಟೆ ದಾವಣಗೆರೆಯಲ್ಲಿ ಪ್ರಚಾರದ ಅಬ್ಬರ ಜೋರಾಗೇ ಇದೆ. ಎಲ್ಲ ಘಟಾನುಘಟಿ ನಾಯಕರೆಲ್ಲರೂ ಕೂಡ ಪ್ರಚಾರದಲ್ಲಿ ಭಾಗಿಯಾಗಿದ್ದಾರೆ, ಅಬ್ಬರಿಸ್ತಾ ಇದ್ದಾರೆ. ದಾವಣಗೆರೆಯಲ್ಲಿ ಸಿಎಂ ಮತ್ತು ಮಾಜಿ ಸಿಎಂ ಮತ ಭೇಟಿ. ಸಮರ್ಥಪರವಾಗಿ ಸಿದ್ದರಾಮಯ್ಯ ಇವತ್ತು ಭರ್ಜರಿ ಕ್ಯಾಂಪೇನ್ ಅನ್ನ ಮಾಡಲಿದ್ದಾರೆ. ಬಾಗಲಕೋಟೆಯಲ್ಲಿ 2 ದಿನ ಹೋಗಿದ್ರು, ಕ್ಯಾಂಪೇನ್ ಮಾಡಿದ್ರು. ಇವತ್ತು ದಾವಣಗೆರೆ ದಕ್ಷಿಣದಲ್ಲಿ ಮುಖ್ಯಮಂತ್ರಿಗಳು ಅಖಾಡಕ್ಕಿಳಿತಾರೆ. ಶ್ರೀನಿವಾಸ್ ಪರವಾಗಿ ಯಡಿಯೂರಪ್ಪ ಅವರ ಮತಯಾಚನೆ ಮುಂದುವರೆದಿದೆ. ಲಿಂಗಾಯತ ಮತಗಳನ್ನು ಸೆಳೆಯಲಿಕ್ಕೆ BSY ಅಲ್ಲಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ನಾಟ್ ಓನ್ಲಿ ಲಿಂಗಾಯತ, ಯಾಕೆಂದರೆ ಯಡಿಯೂರಪ್ಪನವ್ರು ಬರೀ ಲಿಂಗಾಯತ ನಾಯಕರಲ್ಲ, ಸಾಕಷ್ಟು ಸಮುದಾಯಗಳು ಅವರಿಗೆ ಬೆಂಬಲವನ್ನು ಕೊಟ್ಟಿದ್ರು, ಬೆಂಬಲವನ್ನು ಕೊಡ್ತಾನೆ ಬರ್ತಾ ಇದ್ದಾರೆ. ಯಾಕೆಂದರೆ BJPಯಲ್ಲಿ ಸ್ಪೆಷಲಿ ಜಾತ್ಯತೀತ ನಾಯಕ ಅಂತ ಯಾರಾದರೂ ಒಬ್ಬರು ಕನ್ಸ್ಕೊಂಡ್ರೆ ಅದು ಯಡಿಯೂರಪ್ಪನವರು. ಸೊ ಅಲ್ಲಿ ಶ್ರೀನಿವಾಸ್ ಅವರನ್ನ ಗೆಲ್ಸ್ಕೊಂಡ್ಬರುವಂಥ ನಿಟ್ಟಿನಲ್ಲಿ ಯಡಿಯೂರಪ್ಪನವರು ಕೂಡ ಓಡಾಡ್ತಾ ಇದ್ದಾರೆ. ನಿನ್ನೆ ಬಸವರಾಜ ಬೊಮ್ಮಾಯಿ ಎಲ್ಲ ಪ್ರಚಾರವನ್ನು ಮಾಡಿದ್ರು. ಸ್ಪೆಷಲಿ ಬಸವರಾಜ ಬೊಮ್ಮಾಯಿ ಅಂತ ನೋಡೋದಾದ್ರೆ ಅಲ್ಲಿ ಸಾದರ ಲಿಂಗಾಯತ ವೋಟ್ಸ್ಗಳು ಜಾಸ್ತಿ ಇದೆ. ಸಾದರ ಲಿಂಗಾಯತ ವೋಟ್ಸ್ಗಳು ಜಾಸ್ತಿ ಇರುವಂಥ ಹಿನ್ನೆಲೆಯಲ್ಲಿ ಲಿಂಗಾಯತ ಕಮ್ಯುನಿಟಿಯಲ್ಲಿ GM ಸಿದ್ದೇಶ್ವರ್ ಮತ್ತು ಬಸವರಾಜ ಬೊಮ್ಮಾಯಿ ಅವರು ಆ ಸಮುದಾಯದ ವೋಟ್ಗಳನ್ನು, ಆ ಸಮುದಾಯಕ್ಕೆ ಸೇರುವಂಥವ್ರು ಅವರು. ಸೊ ಆ ಸಮುದಾಯದ ವೋಟ್ಗಳನ್ನು ಪಡೆಯುವಂಥ ನಿಟ್ಟಿನಲ್ಲಿ ಅವರು ಕೂಡ ಸಾಕಷ್ಟು ಪ್ರಚಾರವನ್ನು ಮಾಡ್ತಾ ಇರುವಂಥದ್ದು. ಯಾಕೆಂದರೆ ಸಾದರ ಲಿಂಗಾಯತ ಸಮುದಾಯಕ್ಕೆ ಸೇರುವಂಥವರು ಶಾಮ್ನೂರು ಕುಟುಂಬದವರು, ಸಮರ್ಥ ಶಾಮ್ನೂರು. ಸೊ ಹೀಗಾಗಿ ಆ ವೋಟ್ಗಳನ್ನು ಹೇಗಾದರೂ ಮಾಡಿ ಡಿವೈಡ್ ಮಾಡಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಕೂಡ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಕಾದು ನೋಡಬೇಕು. ಇನ್ನು ಬಾಗಲಕೋಟೆ ವಿಚಾರಕ್ಕೆ ಬರೋಣ. ಬಾಗಲಕೋಟೆಯಲ್ಲಿ BJP ಕಾಂಗ್ರೆಸ್ ಟಫ್ ಫೈಟ್. 2 ಪಕ್ಷಗಳ ಅಧ್ಯಕ್ಷರಿಂದ ಭರ್ಜರಿ ಮತಭೇಟಿಯನ್ನು ಮಾಡಲಾಗ್ತಾ ಇದೆ. ಕ್ಷೇತ್ರದಲ್ಲೇ ಮೊಕ್ಕಾಂ ಹೂಡಿರುವಂಥದ್ದು ವಿಜೇಂದ್ರ. ಅದು ಸವಾಲು, ಚಾಲೆಂಜು ವಿಜೇಂದ್ರಗೆ. ಏಕೆಂದರೆ ಒಂದು ಉಪಚುನಾವಣೆಯೂ ಕೂಡ ಗೆಲ್ಲಲಿಕ್ಕಾಗಿಲ್ಲ ಅವರು ರಾಜ್ಯಾಧ್ಯಕ್ಷರಾದ ಬಳಿಕ. ಸೊ ಹೀಗಾಗಿ ಇದನ್ನ ಗೆಲ್ಲಬೇಕು ಅಂತ ಚಾನ್ಸಸ್ ದಾವಣಗೆರೆ ದಕ್ಷಿಣ ಮತ್ತೆ ಬಾಗಲಕೋಟೆ ಅಂತ ನೋಡೋದಾದ್ರೆ ಜಾಸ್ತಿ ಇರೋದು ಬಾಗಲಕೋಟೆಯಲ್ಲಿ BJPಗೆ ಸ್ವಲ್ಪ ಹೋಪ್ಸ್ ಇರೋದು. ಸೊ ಹೀಗಾಗಿ ಅಲ್ಲೇ ಟಿಕ್ಕಾಣಿ ಹೂಡಿದ್ದಾರೆ. ಬಾಗಲಕೋಟೆಗೆ DCM DK ಶಿವಕುಮಾರ್ ಅವರು ಹೋಗ್ತಾ ಇದ್ದಾರೆ. ದಾವಣಗೆರೆ ದಕ್ಷಿಣದಲ್ಲಿ ಪ್ರಚಾರವನ್ನು ಮಾಡ್ತಾ ಇದ್ರು, ಈಗ ಬಾಗಲಕೋಟೆಗೆ ಹೋಗ್ತಾ ಇದ್ದಾರೆ DK ಶಿವಕುಮಾರ್. ಸಿದ್ದರಾಮಯ್ಯನವರು ಬಾಗಲಕೋಟೆಯಿಂದ ದಾವಣಗೆರೆ ದಕ್ಷಿಣಕ್ಕೆ ಬರ್ತಾ ಇದ್ದಾರೆ. DK ಶಿವಕುಮಾರ್ ದಾವಣಗೆರೆ ದಕ್ಷಿಣದಿಂದ ಬಾಗಲಕೋಟೆಗೆ ಹೋಗ್ತಾ ಇದ್ದಾರೆ. ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರು ಕೂಡ ಕ್ಯಾಂಪೇನ್ನಲ್ಲಿ ಭಾಗಿಯಾಗ್ತಾ ಇದ್ದಾರೆ. ನಲ್ಲಿ ಬಾಗಲಕೋಟೆ ದಾವಣಗೆರೆ ದಕ್ಷಿಣದಲ್ಲಿ ಘಟಾನುಘಟಿಗಳ ಪ್ರಚಾರದ ಅಬ್ಬರ ಇದೆ. ಬೈ ಎಲೆಕ್ಷನ್ ಅಖಾಡದಲ್ಲಿ ಕುರ್ಚಿಯ ಸಮರ ಕೂಡ. ನಾನೇ 2 ವರ್ಷ CM ಆಗಿರ್ತೇನೆ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ. ತುಂಬಾ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಇದು. ಯಾಕೆ ಇಂಪಾರ್ಟೆಂಟ್ ಆಗುತ್ತೆ, ಯಾಕೆ ಹೇಳಿದ್ರು ಸಿದ್ದರಾಮಯ್ಯನವರು ಈ ಟೈಮ್ನಲ್ಲಿ ಅಂದರೆ ಆ ಸ್ಟೇಟ್ಮೆಂಟ್ ಬೇಕಾಗಿತ್ತು ಗೆಲ್ಲಬೇಕು ಅಂದರೆ. ಬಾಗಲಕೋಟೆ ಪ್ರಚಾರದಲ್ಲಿ CM ಹೇಳಿಕೆ, ನಾಯಕತ್ವ ಬದಲಾವಣೆ ವದಂತಿಗೆ ತೆರೆ ಎಳೆದ್ರ ಅಂತ ಕುತೂಹಲ ಮೂಡಿಸಿದೆ CM ಸಿದ್ದರಾಮಯ್ಯ ಅವರ ಹೇಳಿಕೆ. ಯಾಕೆ ಕುತೂಹಲ ಅಂದರೆ ಕೊಡಲೇಬೇಕಾಗಿತ್ತು ಅಂತ ಯಾಕೆ ಹೇಳ್ತಾ ಇದ್ದೀನಿ ಸಿದ್ದರಾಮಯ್ಯನವರು ಅಂದರೆ, ಈಗ ಬಿಫೋರ್ ಎಲೆಕ್ಷನ್ 2023ರಲ್ಲಿ DK ಶಿವಕುಮಾರ್ ಅವರು ಹಂಗೆ ಪ್ರಚಾರ ಮಾಡ್ತಾ ಇದ್ರು. ಒಕ್ಕಲಿಗರಿಗೆ ಒಂದು ಅವಕಾಶ ಬಂದಿದೆ, ವೋಟ್ ಹಾಕಿ ಬಿಟ್ಕೊಡ್ಬೇಡಿ ಅಂತ ಹೇಳ್ತಾ ಇದ್ರು. ಸಿದ್ದರಾಮಯ್ಯನವರು ಎಲ್ಲೋದ್ರು ಕೂಡ ಒಂದು ಮತ್ತೊಮ್ಮೆ ಕಾಂಗ್ರೆಸ್ ಸರ್ಕಾರ ಬರಬೇಕು, ನಾನು CM ಆಗಬೇಕು ಅಂದರೆ ವೋಟ್ ಹಾಕಿ ಅಂತೆಲ್ಲ ಹೇಳ್ತಾ ಇದ್ರು. ಅದೇ ಪರಿಸ್ಥಿತಿ ಮತ್ತೊಮ್ಮೆ. ಯಾಕೆಂದ್ರೆ ಸಿದ್ದರಾಮಯ್ಯನವರು ಕೆಳಗಿಳಿದು ಬಿಡ್ತಾರೆ ಅನ್ನುವಂಥ ಆತಂಕ ಅಹಿಂದ ವರ್ಗಕ್ಕೆ ಇದೆಯಲ್ಲ, ಅದನ್ನು ದೂರ ಮಾಡಿದ್ರೇನೆ ವೋಟ್ ಬರೋದಲ್ವಾ, ಆ ಒಂದು ಕೆಲಸವನ್ನ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ ಅಂತ. ಹಾಗಾದ್ರೆ ಸಿದ್ದರಾಮಯ್ಯನವರು ಏನು ಮಾತನಾಡಿದ್ರು ನೋಡೋಣ. ಇನ್ನೂ 2 ವರ್ಷ ನಾವೇ ಅಧಿಕಾರದಲ್ಲಿ ಇರ್ತೀವಿ, ನಾನೇ ಈ ರಾಜ್ಯದ ಮುಖ್ಯಮಂತ್ರಿ, ಈ ಕ್ಷೇತ್ರದ ಅಭಿವೃದ್ಧಿ ಆಗಬೇಕಾದ್ರೆ ಕಾಂಗ್ರೆಸ್ಸಿನ ಪ್ರತಿನಿಧಿ ಆಯ್ಕೆಯಾದರೂ ಮಾತ್ರ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನು ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಕಾರ್ತಿಕ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾರ್ತಿಕ್, ಸಿದ್ದರಾಮಯ್ಯ ಸ್ಟೇಟ್ಮೆಂಟ್ ಅನ್ನ ನೋಡ್ಲಿಕ್ಕೂ ಮುಂಚೆ ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆಯಲ್ಲಿ 2 ಪಕ್ಷದವರು ಯಾವ ರೀತಿ ಅಬ್ಬರದ ಪ್ರಚಾರವನ್ನು ಮಾಡ್ತಾ ಇದ್ದಾರೆ, ಮತದಾರರನ್ನ ತಲುಪಿಸುವಂತ ಕೆಲಸ ಮತ್ತು ಒಂದ್ ಕಡೆ ಭಿನ್ನಮತವನ್ನ ಶಮನ ಮಾಡಿಕೊಂಡು ಗೆಲ್ಲುವಂತ ನಿಟ್ಟಿನಲ್ಲಿ ಹೋರಾಟ ಇದೆ ಅಂತ. ಪೃಥ್ವಿ, ನಿಶ್ಚಿತವಾಗಿ BJPಗೆ ಈ ಬಾರಿಯ ಉಪಚುನಾವಣೆ ಮುಂದಿನ ಸಾರ್ವತ್ರಿಕ ಚುನಾವಣೆಗೆ ದಾರಿಯಾದರೆ ಕಾಂಗ್ರೆಸ್ ಸರ್ಕಾರಕ್ಕೆ ಇದು ಪ್ರತಿಷ್ಠೆಯ ಕಣ ಆಗಿದೆ. ಈ ಒಂದು ಕಾರಣಕ್ಕಾಗಿ 2 ಪಕ್ಷಗಳು ಕೂಡ ಅಬ್ಬರದ ಪ್ರಚಾರವನ್ನು ಮಾಡ್ತಾ ಇದ್ದಾವೆ. ಒಂದು ಕಡೆ ಕಾಂಗ್ರೆಸ್ನಲ್ಲಿ ಸಚಿವರು ಮತ್ತು CM ಸಿದ್ದರಾಮಯ್ಯ ಸೇರಿದಂತೆ DCM DK ಶಿವಕುಮಾರ್ ಅವರು ಖುದ್ದಾಗಿ ಪ್ರಚಾರದಲ್ಲಿ ಭಾಗಿಯಾಗ್ತಾ ಇದ್ದರೆ, BJPಯು ಕೂಡ ಅಷ್ಟೇ ಪ್ರಮಾಣದಲ್ಲಿ ತನ್ನೆಲ್ಲ ಸಾಮರ್ಥ್ಯವನ್ನು ಉಪಯೋಗಿಸಿ ಪ್ರಚಾರವನ್ನು ಮಾಡ್ತಾ ಇದೆ. 2 ಕ್ಷೇತ್ರಗಳಲ್ಲಿ ಈ ಬಾರಿ ಇಬ್ಬರಿಗೂ ಕೂಡ 50-50%
ಸಾಧ್ಯತೆ ಇರ್ತಕ್ಕಂಥ ಕಾರಣಕ್ಕಾಗಿ ಎರಡು ಪಕ್ಷಗಳು ಕೂಡ ಈ ಬಾರಿ ಗೆಲ್ಲೋದಕ್ಕೆ ಸಾಕಷ್ಟು ಪರಿಶ್ರಮವನ್ನು ಹಾಕ್ತವೆ. ಅದರಲ್ಲೂ ಪ್ರಮುಖವಾಗಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರವನ್ನು ನೋಡಿದ್ರೆ ಬಿಜೆಪಿಗೆ ಒಂದು ಆಸೆಯೂ ಕೂಡ ಚಿಗುರಿದೆ. ಮುಸ್ಲಿಮರು ಮುನಿಸಿಕೊಂಡಿರ್ತಕ್ಕಂಥ ಕಾರಣಕ್ಕಾಗಿ ಬಿಜೆಪಿ ಈ ಬಾರಿ ಈ ಒಂದು ಕ್ಷೇತ್ರದಲ್ಲಿ ಗೆಲ್ಲಬಹುದು ಅನ್ನುವಂಥ ನಿಟ್ಟಿನಲ್ಲಿ ಲೆಕ್ಕಾಚಾರವನ್ನು ಹಾಕಿದೆ. ಆದರೆ ಬಿಜೆಪಿಗೂ ಕೂಡ ಒಳಜಗಳ ಎಲ್ಲೋ ಒಂದು ಕಡೆ ಒಂದಿಷ್ಟು ನ್ಯೂನ್ಯತೆಯನ್ನು ಸೃಷ್ಟಿ ಮಾಡಿದಂತೆ ಕಾಣಿಸ್ತಾ ಇದೆ. ಬಿಜೆಪಿಯಲ್ಲೂ ಕೂಡ ಮೇಲ್ನೋಟಕ್ಕೆ ಎಲ್ಲವೂ ಸರಿ ಇದ್ದಂತೆ ಕಾಣಿಸ್ತಾ ಇದ್ರೂ ಕೂಡ ಒಳಗೊಳಗೆ ಅಭ್ಯರ್ಥಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಭಿನ್ನಾಭಿಪ್ರಾಯಗಳಿವೆ. ಅದೆಲ್ಲವನ್ನ ಸರಿಪಡಿಸಿಕೊಂಡು ಯಾವ ರೀತಿಯಾಗಿ ಅವರು ಮತವನ್ನು ಗಳಿಸ್ಕೊಳ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಇನ್ನು ಕಾಂಗ್ರೆಸ್ ವಿಚಾರಕ್ಕೆ ಬಂದರೆ ಕಾಂಗ್ರೆಸ್ಗೆ ಈ ಒಂದು ಕ್ಷೇತ್ರದಲ್ಲಿ ಪ್ರತಿಷ್ಠೆಯಾಗಿದೆ. ಅದರಲ್ಲೂ ಶಾಮನೂರು ಕುಟುಂಬಕ್ಕೂ ಕೂಡ ಈ ಒಂದು ಕ್ಷೇತ್ರ ಪ್ರತಿಷ್ಠೆ. ಈಗಾಗಲೇ ಜಮೀರ್ ಅಹಮದ್ ಅವರು ಕ್ಷೇತ್ರಕ್ಕೆ ಬಂದು ಪ್ರಚಾರ ಮಾಡಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆಗಳು ಕೂಡ ಶುರುವಾಗಿತ್ತು. ಕೆಲ ದಿನಗಳ ಹಿಂದೆ SS ಮಲ್ಲಿಕಾರ್ಜುನ್ ಅವರು ಪ್ರಚಾರಕ್ಕೆ ಬರಲಿ ಬಿಡಲಿ ಅನ್ನುವಂಥ ರೀತಿಯಲ್ಲಿ ಮಾತನಾಡಿದರು. ಆದರೆ ಅವರ ವರಸೆಯೂ ಕೂಡ ಬದಲಾಗಿದೆ. ಅವ್ರು ಬರ್ತಾರೆ ಅನ್ನುವಂಥ ರೀತಿಯಲ್ಲಿ ಈಗ ಅವರು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಏಪ್ರಿಲ್ 5ನೇ ತಾರೀಕು ಜಮೀರ್ ಅಹಮದ್ ಅವರು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗ್ತಾರೆ ಅನ್ನುವಂಥ ಮಾಹಿತಿಯೂ ಕೂಡ ಲಭ್ಯವಾಗಿದೆ. ಒಟ್ಟಾರೆಯಾಗಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಯಾವ ರೀತಿಯಾಗಿ ಎಫರ್ಟ್ ಆಗ್ತಾ ಇದೆ ಅಂತಂದರೆ ಖುದ್ದಾಗಿ DK ಶಿವಕುಮಾರ್ ಅವರು ಹಾಗೂ CM ಸಿದ್ದರಾಮಯ್ಯನವರು ಕೂಡ ಇವತ್ತು ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಪ್ರಚಾರವನ್ನ ಗಮನಿಸುವಂತ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಾಗ್ತದೆ. ಸ್ಪೆಷಲಿ ದಾವಣಗೆರೆ ದಕ್ಷಿಣವನ್ನ ಗೆಲ್ಲಬೇಕು ಅನ್ನುವಂತ ಹಠ DK ಶಿವಕುಮಾರ್ ಅವ್ರಿಗಿದ್ರೆ, ಬಾಗಲಕೋಟೆಯನ್ನ ಅತಿ ಹೆಚ್ಚು ಲೀಡಲ್ಲಿ ಗೆಲ್ಲಬೇಕು ಅನ್ನುವಂತ ಹಠ ಸಿದ್ದರಾಮಯ್ಯನವ್ರಿಗಿದೆ. ಇಲ್ಲಿ ಸಿದ್ದರಾಮಯ್ಯ ನಾನೇ ಇನ್ನೂ 2 ವರ್ಷ ಇರ್ತೀನಿ ಅನ್ನುವಂಥ ಸ್ಟೇಟ್ಮೆಂಟ್ ಅನ್ನ ಹೇಗೆ ನೋಡ್ಬೋದು ಅಂತ ಕಾರ್ತಿಕ್, ಬಿಕಾಸ್ ಆ ಸ್ಟೇಟ್ಮೆಂಟ್ ಬರ್ದೇ ಇದ್ರೆ ಎಲ್ಲೋ ಒಂದ್ ಕಡೆ ಅಹಿಂದ ಮತಗಳು ಕೈ ಕೊಡ್ತವೆ, ಸಿದ್ದರಾಮಯ್ಯನವ್ರು ಕೆಳಗಿಳಿಯುವಂತ ಚಾನ್ಸಸ್ ಇದೆ ಅನ್ನುವಂಥ ಚರ್ಚೆ ನಡೀತಾ ಇತ್ತಲ್ಲ, ಅದಕ್ಕೆ ಬ್ರೇಕ್ ಹಾಕುವಂತ ಕೆಲಸ ಆಗ್ತಾ ಇದೆಯಾ ವೋಟ್ ಬರಲಿ ಅನ್ನುವಂಥ ಕಾರಣಕ್ಕೋಸ್ಕರ? ನಿಶ್ಚಿತವಾಗಿ CM ಸ್ಥಾನದಲ್ಲಿದ್ದಂತಹ ಸಿದ್ದರಾಮಯ್ಯನವರು ಕೊಡುವಂಥ ಆಶ್ವಾಸನೆಗಳಿಗೆ ಅದಕ್ಕೆ ಒಂದಿಷ್ಟು ಏನು ಅಂತಂದರೆ ಅವ್ರು ಕೊಡುವಂಥ ಆಶ್ವಾಸನೆಗಳೆಲ್ಲವೂ ಕೂಡ ಈಡೇರುತ್ತೆ ಅಂತಂದರೆ ಅವರು CM ಸ್ಥಾನದಲ್ಲಿ ಇರಬೇಕಾಗತ್ತೆ. ಅದೇ ಒಂದು ಕಾರಣಕ್ಕಾಗಿ ತಾನು ಕೊಡುವಂಥ ಆಶ್ವಾಸನೆಯನ್ನು ನಾನೇ ಈಡೇರಿಸ್ತೇನೆ ಅನ್ನುವಂಥ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡುವಂಥ ಕಾರಣಕ್ಕಾಗಿ CM ಸಿದ್ದರಾಮಯ್ಯನವರು 2 ವರ್ಷ ನಮ್ಮ ಸರ್ಕಾರ ಇರುತ್ತೆ, ಹಾಗೆ 2 ವರ್ಷ ನಾವು CM ಆಗಿರ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಬಾಗಲಕೋಟೆಯಲ್ಲಿ ಹೇಳಿರೋದು ಅಂತಂದರೆ ಅಲ್ಲಿರ್ತಕ್ಕಂಥ ಅಹಿಂದ ಮತಗಳನ್ನು ಒಟ್ಟುಗೂಡಿಸೋದು, ಜೊತೆಗೆ ಅಲ್ಲಿ BJPಯು ಕೂಡ ಬಲಿಷ್ಠವಾಗಿದೆ. ಈ ಒಂದು ಕಾರಣಕ್ಕಾಗಿ ಅಲ್ಲಿ ಮತ ಗಳಿಸೋದಕ್ಕೆ ಶತಾಯಗತಾಯ ಪ್ರಯತ್ನವನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ಸಚಿವರ ಆದಿಯಾಗಿ ಅಲ್ಲಿ ಮುಖಮನ್ನು ಹೂಡಿ ಅಲ್ಲಿ ಚುನಾವಣಾ ಪ್ರಚಾರವನ್ನು ಕೂಡ ಮಾಡ್ತಿದ್ದಾರೆ. ಅದರ ಜೊತೆಗೆ CM ಸಿದ್ದರಾಮಯ್ಯನವರು ಈ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಅದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಬಾಗಲಕೋಟೆಯ 2 ವರ್ಷದ ದಾರಿ ಯಾವ ರೀತಿಯಾಗಿರಬೇಕು, ಆ ಒಂದು ಕ್ಷೇತ್ರದಲ್ಲಿ ನಮ್ಮ ಅಭ್ಯರ್ಥಿ ಗೆದ್ದಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಅಭಿವೃದ್ಧಿಯನ್ನು ಮಾಡ್ಬೋದು, ನಿಮಗೆ ಯಾವ ರೀತಿಯಾಗಿ ಅನುಕೂಲ ಆಗುತ್ತೆ, ಜೊತೆಗೆ ನಾನೇ CM ಆಗಿದ್ದೇನೆ, ಜೊತೆಗೆ ನಾನು CM ಆಗಿ ಮುಂದುವರಿಯುತ್ತೇನೆ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಡುವ ಮೂಲಕವಾಗಿ ನಿಮ್ಮ ಆಶ್ವಾಸನೆಗಳೇನಿದಾವಲ್ಲ ನಾವು ಕೊಡುವಂಥದ್ದು ಅದೆಲ್ಲವನ್ನು ಕೂಡ ಈಡೇರಿಸುವ ಜವಾಬ್ದಾರಿ ನನ್ನ ಮೇಲೆ ಇರುತ್ತೆ. ಆ ಕಾರಣಕ್ಕಾಗಿ ನಾನು ಖುದ್ದಾಗಿ ಹೇಳ್ತಾ ಇದ್ದೇನೆ ಅನ್ನೋದನ್ನು ಅಲ್ಲಿ ಮತದಾರರಿಗೆ ಮುಟ್ಟಿಸಬೇಕಾಗಿದೆ. ಅದೇ ಒಂದು ಹಿನ್ನೆಲೆಯಲ್ಲಿ CM ಸಿದ್ದರಾಮಯ್ಯನವರು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಹುಶಃ ಯಾವುದೇ ಒಂದು ಸರ್ಕಾರ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಉಪಚುನಾವಣೆ ಎದುರಾದಂಥ ಸಂದರ್ಭದಲ್ಲಿ ಆಯಾ ಕ್ಷೇತ್ರದ ಮತದಾರ ಯಾವ ರೀತಿಯಾಗಿ ಯೋಚನೆ ಮಾಡ್ತಾರೆ ಅಂತಂದರೆ, ಸರ್ಕಾರ ಇದೆ, ಈ ಒಂದು ಸರ್ಕಾರದ ಪ್ರತಿನಿಧಿಯಾಗಿರುವಂಥವರೇ ಶಾಸಕರಾಗಿದ್ದರಂಥ ಸಂದರ್ಭದಲ್ಲಿ ನಮಗೆ ಅನುಕೂಲ ಆಗುತ್ತೆ, ನಮ್ಮ ಕ್ಷೇತ್ರಕ್ಕೆ ಅಭಿವೃದ್ಧಿ ಆಗುತ್ತೆ, ಒಂದಿಷ್ಟು ಯೋಜನೆಗಳನ್ನು ತರಬಹುದು ಅನ್ನುವಂಥ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾರೆ. ಅದೇ ಒಂದು ಕಾರಣಕ್ಕಾಗಿ CM ಸಿದ್ದರಾಮಯ್ಯನವರು ಈ ಒಂದು ಪ್ರಯೋಗವನ್ನು ಮಾಡಿದ್ದಾರೆ. ಜೊತೆಗೆ CM ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಚರ್ಚೆಗಳಿತ್ತಲ್ಲ, ಬದಲಾವಣೆ ಆಗುತ್ತೆ ಅನ್ನುವಂಥದ್ದು, ಆ ಬದಲಾವಣೆಯ ಒಂದು ವಿಚಾರ ಪ್ರಸ್ತಾಪ ಆಗಿರ್ತಕ್ಕಂಥ ಸಂದರ್ಭದಲ್ಲಿ CM ಸಿದ್ದರಾಮಯ್ಯನವರು ಬಂದು ಆಶ್ವಾಸನೆ ಕೊಟ್ಟರೆ ಅದಕ್ಕೆ ಯಾವ ರೀತಿಯಾಗಿ ಮಾನದಂಡ ಇರುತ್ತೆ, ಅವರು ಎಷ್ಟು ವರ್ಷಗಳ ಕಾಲ CM ಆಗಿರ್ತಾರೆ ಅನ್ನುವಂಥ ಪ್ರಶ್ನೆಯೂ ಕೂಡ ಮತದಾರರಲ್ಲಿ ಉದ್ಭವಿಸುತ್ತೆ. ಅದೇ ಒಂದು ಕಾರಣಕ್ಕಾಗಿ CM ಸಿದ್ದರಾಮಯ್ಯನವರು ಯಾವುದೇ ರೀತಿ ಗೊಂದಲ ಸೃಷ್ಟಿಯಾಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ನನ್ನ ಜವಾಬ್ದಾರಿ ಇದೆ ಅನ್ನೋದನ್ನ ಅಲ್ಲಿ ಪ್ರತಿಪಾದಿಸುವಂತ ಕಾರಣಕ್ಕಾಗಿ ಮತದಾರರಿಗೆ ಕಾನ್ಫಿಡೆನ್ಸ್ ತುಂಬಬೇಕು, ನಾನು ಬದಲಾಗೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಅಲ್ಲಿನ ವೋಟರ್ಸ್ ವೋಟ್ ಹಾಕಬೇಕು ಅನ್ನುವಂಥ ಇಂಟೆನ್ಷನ್ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ.